ಮತ್ತೆ ಬಂದ್ಯಾ? ಇಲ್ಲೇನ್ ಮಾಡ್ತಾ ಇದ್ಯಾ? ಅದು ಆಚೆ ತುಂಬಾ ಚಳಿ ಇತ್ತು, ಅದಕ್ಕೆ ಬೆಡ್ಶೀಟ್ ತಗೊಂಡು ಹೋಗೋಣ ಅಂತ ಬಂದೆ. ಇದೇ ಕೊನೆ. ನನ್ನ ಪರ್ಮಿಷನ್ ಇಲ್ಲದೆ ನನ್ನ ವಾರ್ಡ್ರೋಬ್ ಮುಟ್ಬೇಡ. ಔಟ್. ಬೆಡ್ಶೀಟ್ ಕೊಟ್ಬಿಟ್ರೆ ತಲೆದಿಂಬು ಯಾರು ಕೊಡ್ತಾರೆ? ಔಟ್. ಇದೇ ಕೊನೆ. ನನ್ನ ಪರ್ಮಿಷನ್ ಇಲ್ಲದೆ ನನ್ನ ವಾರ್ಡ್ರೋಬ್ ನೋಡ್ಬೇಡ. ಏಜೆ ವಾರ್ಡ್ರೋಬ್ ಮುಟ್ಬೇಡ ಅಂತ ಹೇಳ್ತಿದ್ದಾರೆ ಅಂದರೆ ನಂಗೆ ಬೇಕಾಗಿರೋ ಸಾಕ್ಷಿ ಎಲ್ಲ ಅಲ್ಲೇ ಇದೆ ಅಂತ ಅನಿಸುತ್ತೆ. ಆದಷ್ಟು ಬೇಗ ಸಾಕ್ಷಿನ ನನ್ನ ಕೈಗೆ ಸೇರೋ ಹಾಗೆ ಮಾಡಬೇಕು. ಏನಪ್ಪ ಮಾಡ್ತಿದ್ಯಾ? ಸೆಟ್ಟಿಗೆ ಬಂದಿರೋ ಅಭಿಮಾನಿನ ಹಾಗೆ ಕಳಿಸ್ತಿದ್ಯಾ? ನೋ, ನೀವೆಲ್ಲ ಊಟ ಮಾಡ್ಕೊಂಡೇ ಹೋಗಬೇಕು. ಅಭಿಮಾನಿಗಳು ನನ್ನ ಪಾಲಿನ ದೇವರು, ಅವ್ರಿಗೆಲ್ಲ ಹಾಗೆ ಕಳಿಸ್ಲೇಬಾರ್ದು, ಅರ್ಥ ಆಯ್ತಾ? ಏನು ಆಟೋಗ್ರಾಫಾ? ಆಟೋಗ್ರಾಫ್ ಏನು, ಸೆಲ್ಫಿನೇ ಕೊಡ್ತೀನಿ, ತಗೊಳ್ಳಿ. ನೀವಾ? ನಾನೇನೋ ಮಳೆ ಬಂತು ಅಂತ ಅನ್ಕೊಂಡೆ. ಅದು ಸರಿ, ನೀವೇನು ಚಿಕ್ಕ ಮಕ್ಳ ಥರ ಬಕೆಟಲ್ಲಿ ನೀರು ಇಟ್ಕೊಂಡು ಆಟ ಆಡ್ತಿದ್ದೀರಾ? ಆಟ ಆಡಿದಲ್ಲ ಅಷ್ಟೇ, ಅಭಿಷೇಕ ಮಾಡಿದ್ದು. ಹೌದೌದು, ಅತ್ತೆ ಅಂದ್ರೆ ದೇವ್ರ ಸಮಾನ ಅಲ್ವಾ, ಅದಕ್ಕೇನೆ. ಲಕ್ಷ್ಮಿ ಅಕ್ಕ, ಏನ್ ಹಾಗೆ ನಿಂತ್ಕೊಂಡು ನೋಡ್ತಾ ಇದ್ಯಾ? ಅತ್ತೆ ಕಾಲ್ ಮುಟ್ಟಿ ನಮಸ್ಕಾರ ಮಾಡೋಣ ಬಾ. ಅತ್ತೆ ಏನು ಸ್ನಾನನೇ ಮಾಡಿಲ್ಲ, ಅವ್ರ ಕಾಲ್ ಮುಟ್ತೀಯಾ? ಓ ಹೌದಲ್ವಾ, ಮರ್ತೇ ಬಿಟ್ಟೆ. ಏನತ್ತೆ ನೀವು, ನಮ್ಮನೆ ಕೆಲ್ಸದವರೆಲ್ಲ ಎದ್ದು ಸ್ನಾನ ಮಾಡಿ ಕೆಲಸ ಶುರು ಮಾಡಿದ್ದಾರೆ. ಈ ಮನೆ ಯಜಮಾನಿ ಅನ್ನಿಸ್ಕೊಳಕ್ಕೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಂಡು ಪೋಸ್ ಕೊಟ್ರೆ ಸಾಲದು, ಜವಾಬ್ದಾರಿಗಳನ್ನ ನಿಭಾಯಿಸ್ಬೇಕು. ಅಷ್ಟೇ ಅಲ್ಲ, ಎಲ್ರಿಗಿಂತ ಮುಂಚೆ ಎದ್ದೇಳ್ಬೇಕು. ಮನೇಲಿ ಎಲ್ರಿಗೂ ಕಾಫಿ ಕೊಡ್ಬೇಕು, ಏಜೆಗೆ ಏನ್ ಬೇಕು ಏನ್ ಬೇಡ ಅದನ್ನ ನೋಡ್ಕೋಬೇಕು. ಆಮೇಲಿಂದ ಮನೇನಲ್ಲಿ ಏನೂ ತಪ್ಪಾಗ್ದಿರೋ ಹಾಗೆ ನೋಡ್ಕೋಬೇಕು. ಅಕಸ್ಮಾತ್ ತಪ್ಪಾದ್ರೆ ಅದಕ್ಕೆ ಪನಿಷ್ಮೆಂಟು ತಗೋಬೇಕು. ಏನತ್ತೆ ನೀವು, ನಮ್ಮನೆ ಕಳಶ ನೀವು. ಬೇಗ ಎದ್ದು ನಮ್ಗೆಲ್ಲ ದರ್ಶನ ಕೊಡ್ಬೇಕು. ಅಂತದ್ರಲ್ಲಿ ನೀವೇ ಹೀಗೆ ಮುಸ್ಕಾಕೊಂಡು ಮಲ್ಕೊಂಬಿಟ್ರೆ ಹೇಗೆ? ಈ ಮನೇಲಿ ಅತ್ತೆಗಿರ್ಬೇಕಾಗಿರೋ ಜವಾಬ್ದಾರಿಗಳು ಏನೇನು ಅನ್ನೋದೇ ನಿಮಗ್ ಗೊತ್ತಿಲ್ಲ. ಇನ್ನೀ ಮನೇನ್ ಹೇಗ್ ನಿಭಾಯಿಸ್ತೀರಾ? ಈ 3 ಜನ ಪರ್ಫೆಕ್ಟ್ ಸೊಸೆಂದ್ರಿಗೆ ಅತ್ತೆ ಆಗೋ ಯೋಗ್ಯತೆ ನಿಮಗಿದೆಯಾ? ಖಂಡಿತ ಇಲ್ಲ. ಈ ಮನೇಲಿ ಮಹಾರಾಣಿ ತರ ಮೆರಿಬೇಕು ಅಂತ ಏನಾದ್ರೂ ಆಸೆ ಇಟ್ಕೊಂಡಿದ್ರೆ ಅದನ್ನ ಇಲ್ಲಿಗೆ ಮರ್ತು ಬಿಡಿ. ಇಲ್ಲೇ ಇದ್ರೆ ನಿಮಗೆ ಸಿಗೋದು ಸನ್ಮಾನ ಅಲ್ಲ, ಹೆಜ್ಜೆ ಹೆಜ್ಜೆಗೂ ಅವಮಾನ. ಈ ದುರ್ಗಾ ಒಳ್ಳೆಯವ್ರಿಗೆ ಒಳ್ಳೆಯವಳು, ನಿಮ್ಮಂತ ಕೆಟ್ಟವ್ರಿಗೆ ತುಂಬಾ ಕೆಟ್ಟವಳು. ಇರೋ ಅಲ್ಪ ಸ್ವಲ್ಪ ಮಾನನಾದ್ರೂ ಉಳಿಬೇಕು ಅಂದ್ರೆ ಇಲ್ಲಿರ್ಬೇಡಿ, ಹೋಗ್ತಾ ಇರಿ. ಸಹಿಸ್ಕೊಳ್ಳೋ ತಾಕತ್ತಿದೆ ಅಂದ್ರೆ ಇಲ್ಲೇ ಇರಿ. ಏನಕ್ಕ ಇವಳು ಇಷ್ಟು ಈಸಿಯಾಗಿ ಹೊರಟೋಗ್ಬಿಟ್ಲು? ಅಕ್ಕ, ಅವಳು ಬಟ್ಟೆನೇ ತಗೊಂಡು ಹೋಗಿಲ್ಲ, ಎಲ್ಗೋಗ್ಬಿಡ್ತಾಳೆ? ಈಗ ಹೋಗ್ಲಿಲ್ಲ ಅಂದ್ರು ಒಂದಲ್ಲ ಒಂದಿನ ಹೋಗೇ ಹೋಗ್ತಾರೆ.
ನಾವು ಅವ್ರಿಗೆ ಮಾಡೋ ಸೇವೆಗೆ ಜೀವನ ಪರ್ಯಂತ ಅಲ್ಲ 4 ದಿನನೂ ಇಲ್ಲಿ ಉಳಿಯಲ್ಲ. ಒಂಥರ ಮಾಡ್ರನ್ ದೇವತೆ ಇದ್ದ ಹಾಗೆ. ಶಾಂಪು ಹಚ್ಕೊಳ್ದೆ ನಾನು ಸ್ನಾನ ಎಲ್ಲ ಮಾಡಲ್ಲ. ಹೇಗಿದ್ರು ನೀರು ಹೆಚ್ಚಾಗಿದೆ, ಶಾಂಪು ಹಚ್ಕೊಂಡು ಸ್ನಾನ ಮಾಡಿಸ್ಬಿಡಿ. ಮತ್ತೆ ಇಲ್ಲಿವರೆಗೂ ನೀವೇ ಹೇಳಿದ್ರಲ್ಲ ಅತ್ತೆ ಅಂದ್ರೆ ದೇವ್ರ ಸಮಾನ, ಅಭಿಷೇಕ ಮಾಡಿದ್ವಿ ಅಂತ. ಅರ್ಧಂಬರ್ಧ ಅಭಿಷೇಕ ಮಾಡಿದ್ರೆ ಯಾವ ದೇವಿ ತಾನೇ ವರ ಕೊಡ್ತಾಳೆ ಹೇಳಿ? ನಮ್ಮನೇಲೆಲ್ಲ ಸ್ನಾನ ಮಾಡ್ಬೇಕಂದ್ರೆ ಬಚ್ಚಲ್ ಮನೆಗೆ ಹೋಗ್ಬೇಕಿತ್ತು. ಆದ್ರೆ ನೀವು ನನ್ ಮುತ್ತಿನಂತ ಸೊಸೆ ಅಂದ್ರಲ್ವಾ, ನನ್ಗೋಸ್ಕರ ಬಾಲ್ಕನಿನೇ ಬಚ್ಚಲ್ ಮನೆ ಮಾಡ್ಬಿಟ್ಟಿದ್ದೀರಾ. ತಗೊಳ್ಳಿ, ಸ್ನಾನ ಮಾಡಿಸಿ. ಅತಿಯಾಗಿ ಆಡ್ತಾ ಇದ್ದೀರಾ. ಈ ದುರ್ಗಾ ಹತ್ರ ಹುಡುಗಾಟ ಆಡಿದ್ರೆ ಈ ಮನೆ ಅತ್ತೆಗೆ ಕೈ ತೋರಿಸಬಾರ್ದು ಅಂತ ಗೊತ್ತಿಲ್ವಾ ಸೊಸೆ ಅಂದ್ರೆ? ಈ ಮನೆ ಅತ್ತೆಗೆ ಎಷ್ಟು ಕರ್ತವ್ಯ ಇದೆಯೋ ಅಷ್ಟೇ ಸೊಸೆಂದ್ರಿಗೂ ಇದೆ ಅಂತ ಅಜ್ಜಿ ಹೇಳಿದ್ ಮರ್ತೋಯ್ತಾ ಸೊಸೆ ಅಂದ್ರೆ? ಅತ್ತೆ ಕಾಲಲ್ಲಿ ತೋರಿಸಿದ್ನ ಸೊಸೆಂದ್ರು ತಲೆ ಮೇಲೆ ಹೊತ್ಕೊಂಡ್ ಮಾಡ್ಬೇಕು. ನಾ ಹೇಳಿದ್ನಲ್ಲ, ಬನ್ನಿ ಬನ್ನಿ ಬನ್ನಿ. ಅಮ್ಮ ಈಗಲಾದರೂ ಹೇಳು, ಎಲ್ಲಿಗೆ ಹೋಗ್ತಾ ಇದೀವಿ ನಾವು? ಒಳ್ಳೆ ಕೆಲಸಕ್ಕೆ ಹೊರಟಿರುವಾಗ ಎಲ್ಲಿಗೆ ಅಂತ ಕೇಳಬಾರ್ದು. ಸುಮ್ಮನೆ ನೀ ಡ್ರೈವ್ ಮಾಡು. ಅಮ್ಮ ನಿನಗೆ ಗೊತ್ತಿದೆ ಅಲ್ವಾ, ಸಾಕಷ್ಟು ಜವಾಬ್ದಾರಿ ಇರುತ್ತೆ ನನಗೆ. ಪ್ರಿಯಾರಿಟಿ ಮೇಲೆ ಕೆಲಸ ಮಾಡ್ತಾ ಇರ್ತೀನಿ ನಾನು. ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಹೇಳು. ಇದು ನಿನ್ ಜವಾಬ್ದಾರಿನೇ ಕಣೋ. ಅದೇನೋ ಪ್ರಯಾರಿಟಿ ಅಂದ್ಯಲ್ಲ, ಅದೇ ಇದು. ನೋಡು, ಮದ್ವೆ ಅಂತ ಆದ್ಮೇಲೆ 10 ಸಂಪ್ರದಾಯಗಳಿರುತ್ತವೆ. ಅದನ್ನೆಲ್ಲ ನೀನೇ ನಿಭಾಯಿಸ್ಬೇಕಲ್ವಾ? ಅಮ್ಮ ಪ್ಲೀಸ್ ಅರ್ಥ ಮಾಡ್ಕೊ. ನಂಗೆ ಸೀರಿಯಸ್ ಆಗಿ ಟೈಮ್ ವೇಸ್ಟ್ ಆಗ್ತಾ ಇದೆ. ನಾನು ನಿಮಗೆ ಬೇಡ ಅಂತ ಹೇಳಿಲ್ಲ ತಾನೆ. ನಿಮ್ಗೆ ಏನು ಶಾಸ್ತ್ರ ಬೇಕೋ ಅದನ್ನು ಮಾಡ್ಕೊಳ್ಳಿ, ಬಟ್ ನನ್ನನ್ನು ಕರಿಬೇಡಿ. ಚೆನ್ನಾಗಿದೆ ನೀ ಹೇಳೋದು. ಮದುವೆ ಗಂಡ ಇಲ್ದೆ ತಾಳಿ ಕಟ್ಸು ಅಂತ ಹೇಳ್ದಾಗಾಯ್ತು ನೀ ಹೇಳಿದ್ದು. ನೋಡು ಪುಟ್ಟ, ಲೀಲಾ ತಾಳಿಗೆ ಕರಿಮಣಿ ಪೋಣಿಸ್ಬೇಕು. ಗಂಡ ಆಗಿ ನೀನು ಅವಳಿಗೆ ಕರಿಮಣಿ ಕಾಲ್ಗೆಜ್ಜೆ ಕೊಡಿಸ್ಬೇಕು. ಮನೆ ಹಿರಿಯಳಾಗಿ ಈ ಕೆಲಸ ಮಾಡಿಸೋ ಜವಾಬ್ದಾರಿ ನಂದು. ಪುಟ್ಟ, ನನಗೆ ಗೊತ್ತು ನನ್ನ ಮಗ ನನ್ನ ಮಾತಿಗೆ ಇಲ್ಲ ಅನ್ನಲ್ಲ ಅಂತ.